ಶರಾವತಿ ಪಂಪ್ಡ್ ಸ್ಟೋರೇಜ್ ಎನ್ನುವುದು ವಿದ್ಯುತ್ ಉತ್ಪಾದನೆ ವಿಚಾರ ಅಲ್ಲ, ಇದು ಬೆಂಗಳೂರಿಗೆ ನೀರನ್ನು ನೀಡುವುದಾಗಿದೆ ಎಂದು ಬಂಗಾರಮಕ್ಕಿಯ ಶ್ರೀ ಮಾರುತಿ ಗುರೂಜಿ ಮಾಧ್ಯಮ ಸಂವಾದದಲ್ಲಿ ಹೇಳಿದರು. ಅವರು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಬಂಗಾರಮಕ್ಕಿಯಲ್ಲಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಚಾತುರ್ಮಾಸ್ಯ ಕೈಗೊಂಡ ಶ್ರೀಗಳು ಶರಾವತಿ ಪಂಪ್ಡ್ ಸ್ಟೋರೇಜ್ ಕುರಿತು ನಡೆದ ವಿಚಾರ ಸಂಕಿರಣ ಮಾಧ್ಯಮ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಾಣ ಕುರುಡು ಜಾಣ ಕಿವುಡು ಎನ್ನುವುದನ್ನು ಇಂಧನ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮಾಡುತ್ತಿದ್ದಾರೆ. ಇದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಆಗಿದೆ. ಆದರೂ ನಾವು ಹಿಡಿದ ಕೆಲಸ ಬಿಡುವುದಿಲ್ಲ ಎಂದು ರಾಜಕಾರಣಿಗಳಿಗೆ ತಿವಿದರು. ಸರ್ಕಾರ ತನಗೆ ಬೇಕಾದಂತೆ ಪೂರಕವಾದ ಕೆಲಸ ಮಾಡಿಕೊಳ್ಳುತ್ತಿದೆ. ಶರಾವತಿ ಸ್ಟೋರೇಜ್ ಮಾಡುವ ಬದಲು ಸೋಲಾರ್ ಬ್ಯಾಟರಿ ಮಾಡಬಹುದು. ಈ ಯೋಜನೆಯಿಂದ 80,000 ಕೋಟಿ ವಿದ್ಯುತ್ನ 3 ನಿಗಮಗಳಿಗೆ ಹೊರೆಯಾಗುತ್ತದೆ. ಕೆಲವು ವರದಿಗಳು ಕೇವಲ ಎಸಿ ರೂಮ್ನಲ್ಲಿ ಕುಳಿತು ಮಾಡಲಾಗಿದೆ. ಅಹವಾಲು ಸಭೆಯಲ್ಲಿ ಚರ್ಚೆಯಾದ ಬಳಿಕ ಕೆಲವು ವಿಚಾರ ಬೆಳಕಿಗೆ ಬಂದಿದೆ. ಯೋಜನೆಗಳಿಗೆ ಒಪ್ಪಿಗೆ ನೀಡಿ ಜನರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಲಾಗುತ್ತಿದೆ. ಇದನ್ನು ವಿರೋಧಿಸುತ್ತೇವೆ. ನಾವು ಯಾವುದೇ ಕಾರಣಕ್ಕೂ ಸ್ಟೋರೇಜ್ ಮಾಡಲು ಬಿಡುವುದಿಲ್ಲ. ಭಾರತದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಎಂದು ಉಚ್ಚರಿಸಿದರು. 1976ರ ಕಾಲದಲ್ಲಿ ಇಂದಿರಾ ಗಾಂಧಿ ಪ್ರಧಾನಿ ಆದ ಸಂದರ್ಭದಲ್ಲಿ ಮೌನ ಕಣಿವೆ ಡ್ಯಾಂ ಕಟ್ಟುವುದನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿತ್ತು. ಆಗ ಅದಕ್ಕೆ ಸಿಂಗಳಿಕದ ಕಾರಣ ನೀಡುತ್ತಾರೆ. ಈಗಲೂ ಇದೇ ಕಾರಣ ಇದೆ. ಅಲ್ಲದೆ ಪಶ್ಚಿಮ ಘಟ್ಟದ 38 ಯೋಜನೆಯನ್ನು ರದ್ದು ಮಾಡಬೇಕು ಎಂದರು. ಸೆಪ್ಟೆಂಬರ್ 6ರಂದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಿಸಿದ 6 ರಾಜ್ಯಗಳ ಪ್ರಮುಖರನ್ನು ಮತ್ತು ಯುನೆಸ್ಕೋ ಅಧಿಕಾರಿಗಳು ಬರಲಿದ್ದಾರೆ. ಇದು ಜನಾಂದೋಲನ ಆಗಲಿದೆ ಎಂದು ಕರೆ ನೀಡಿದರು. ಮೊನ್ನೆ ಗುರುವಾರ 29ನೇ ತಾರೀಕಿನಿಂದ ಬುಧವಾರ ದಿವಸ ಪ್ರಾರಂಭ ಆಗಿದೆ. ಸೆಪ್ಟೆಂಬರ್ 26ರವರೆಗೆ ಈ ಚಾತುರ್ಮಾಸ್ಯ ವ್ರತ ನಡೀತದೆ. ಈ ವ್ರತದಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಪಶ್ಚಿಮ ಘಟ್ಟ ಸಂರಕ್ಷಣಾ ಚಾತುರ್ಮಾಸ್ಯ ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪದ ಪ್ರಥಮ ಭಾಗವಾಗಿ ಇವತ್ತು 2ನೇ ತಾರೀಕು ಭಾನುವಾರ ದಿವಸ ಈ ಪಶ್ಚಿಮ ಘಟ್ಟದ ಕುರಿತು ಇದರ ವಿಚಾರಗಳನ್ನು ಸಮಾಜಕ್ಕೆ ನಾವು ಮುಟ್ಟಿಸಬೇಕಾದ ಕರ್ತವ್ಯ ಅಂತ ಸಂಕಲ್ಪ ಮಾಡಿ ಅದರ ರೂವಾರಿಗಳಾಗಿರ್ತಕ್ಕಂಥವರು ಮಾಧ್ಯಮದವರು. ಹಾಗಾಗಿ ಇವತ್ತು ಮಾಧ್ಯಮದವರಿಗಾಗಿ ಎಲ್ಲ ಮಾಧ್ಯಮ ಮಿತ್ರರನ್ನ ಕ್ಷೇತ್ರಕ್ಕೆ ನಾವು ಆಹ್ವಾನಿಸಿದ್ವಿ. ಭಾಳಷ್ಟು ಜನ ಬಂದಿದ್ದೀರಿ, ಇನ್ನೂ ಜನ ಬರ್ತಾ ಇದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಂದಂಥವರಿಗೆ ಬರತಕ್ಕಂಥವರಿಗೆ ಅಲ್ಲದೆ ಕೆಲವರು ಇವತ್ತು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಬೇಕಾದ್ರೆ ಅನಿವಾರ್ಯ ಬರ್ತಾ ಇಲ್ಲ, ಅಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರೆಲ್ಲರನ್ನ ನಾನು ಸ್ವಾಗತಿಸ್ತಾ ನೀವೆಲ್ಲ ಸೇರುವಂಥ ಈ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಮಾಡಿ ಇದರ ಒಂದು ಮುಖ್ಯ ಕೇಂದ್ರ ಬಿಂದುವಾಗಿ, ಏಕೆಂದರೆ ಪಶ್ಚಿಮ ಘಟ್ಟದ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದಂಥ ವೀರೇಶ್ ಅವರು, ಅಖಿಲೇಶ್ ಚಿತ್ರವರು, ಜಂಗವರು ಹಾಗೆ ಶ್ರೀಪತಿಯವರಿಗೆ ಬಂದು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಇವರೆಲ್ಲರೂ ಸೇರಿದಂಥ ಈ ವೇದಿಕೆ ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ನೀವೆಲ್ಲರೂ ಮುಖ್ಯಸ್ಥರು, ನಾವು ಯಾರು ಒಬ್ಬರನ್ನೇ ಹೇಳುವಾಗಿಲ್ಲ, ಎಲ್ಲರೂ ಸಹ ಮಾಧ್ಯಮದವರಿಗಾಗಿ ಒಂದು ಕಾರ್ಯಾಗಾರವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಯಾಕಂದರೆ ಇದರ ಆಳ ಅಧ್ಯಯನ ನಿಮಗೆ ಗೊತ್ತಾಗ್ತಂತಾದರೆ ನಾವು ಸಮಾಜಕ್ಕೆ ಮುಟ್ಟಿಸ್ಲಿಕ್ಕೆ ನಮ್ಮಿಂದ ಸಾರ್ಥಕ ಆಯಿತು ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಮುಂದಿನ 8 ವಾರಗಳ ಕಾರ್ಯಕ್ರಮ ನಡೀಬೇಕು, ಅದಕ್ಕೆ ಅಡಿಪಾಯ ಮಾಧ್ಯಮದವರು. ಹಾಗಾಗಿ ನಿಮ್ಮ ಸಹಕಾರವನ್ನು ಬಯಸ್ತಾ ಇವತ್ತು ವಾಸ್ತವವಾಗಿ ಜನರಿಗೆ ಏನು ತಿಳಿಸಬೇಕಿತ್ತು ಅದನ್ನು ತಿಳಿಸದೆ ಎಷ್ಟೋ ಯೋಜನೆಗಳು ಬಂದಿದ್ದಾವೆ. ಅಹವಾಲು ಸಭೆ ಆದ ಬಹುಶಃ 1 ವಾರದ ಪತ್ರಿಕೆಯನ್ನು ನೀವು ತೆಗೆದು ನೋಡಿದ್ರೆ 1 ವಾರದ ಪತ್ರಿಕೆ ತೆಗೆದಿದ್ರೆ ಸರ್ 12 ಯೋಜನೆಗಳನ್ನು ನಿಮ್ಮ ಮಾಧ್ಯಮದಿಂದ ಬಹುಶಃ ಎಲ್ಲ ಮಾಧ್ಯಮದಲ್ಲಿ ಬಿತ್ತರಿಸಿದ್ದಾರೆ. ಬಹುಶಃ ನೀವು ಹೊನ್ನಾವರದಲ್ಲಿ ಒಂದು ಕಲ್ಲು ಕ್ವಾರೆ ಸಂಬಂಧಪಟ್ಟದ್ದು ಇರ್ಬೋದು, ಮಾಳಕೋಡದ ಸಂಬಂಧಪಟ್ಟಿರ್ಬೋದು, ಇಡಗುಂಜಿ ಗುಡ್ಡದ ಬಗ್ಗೆ ಇರ್ಬೋದು ಅಲ್ವಾ. ಇಲ್ಲಿ ನಮ್ಮ ಈ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಈ 2 ಭಾಗದಿಂದ ಸರ್ 12 ಯೋಜನೆಗಳ ವಾಸ್ತವ ಹೊರಗೆ ಬಂತು ಅಹವಾಲು ಸಭೆ ನಂತರ. ಅಲ್ಲಿವರೆಗೆ ಬಂದಿರಲಿಲ್ಲ. ಹಾಗೆ ಅಲ್ಲಿವರೆಗೆ ಯೋಜನೆ ಆಗಿರಲಿಲ್ಲ ಅಂತ, ಯೋಜನೆ ಆಗಿದೆ, ಅಳತೆ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ, ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಅಂದರೆ ಕಣ್ಣ ಮುಚ್ಚಾಲೆ ಜನರನ್ನ ಒಂದು ಕಡೆಗೆ ಬದಿಗಿಟ್ಟು ಇಂಥ ಯೋಜನೆಗಳು ನಡೀತಾ ಇದ್ದಾವೆ. ನಾವು ಅದನ್ನು ಖಂಡಿಸಬೇಕು. ಈ ವಿಚಾರದಲ್ಲಿ ಜನರ ಸಾಮಾನ್ಯ ಜನರು ಮನೆ ಕಟ್ಕೊಳ್ತಾರೆ ಮಾಡ್ತಾರೆ ಅಂದರೆ ಅದನ್ನ ಬೇರೆ ರೀತಿಯಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಇಂತಹ ಯೋಜನೆಗಳಿಗೆ ಹಿಂದ್ಗಡೆಯಿಂದ ಅನುಮತಿ ಕೊಡ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ ಈ ವಿಚಾರ.
ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನು ಮಂಡಿಸಿದ ಪರಿಸರ ತಜ್ಞ ಅಖಿಲೇಶ್ ಚಿಪ್ಪಳಿ ಮಾತನಾಡುತ್ತಾ, ಪರಿಸರ ಸೇವೆಗಳು ಜೀವವೈವಿಧ್ಯ, ಮಾನವ ನಿರ್ಮಿತ ವಿಪತ್ತು ಅಭಿವೃದ್ಧಿ ಯೋಜನೆ ಮರುಚಿಂತನೆ ಎಂಬ ವಿಚಾರ ಪ್ರಸ್ತುತಪಡಿಸಿದರು. ಪಶ್ಚಿಮ ಘಟ್ಟ ಉಳಿಸಿದರೆ ಭವಿಷ್ಯ, ಇಲ್ಲದಿದ್ದರೆ ಸರ್ವನಾಶ. ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಜೀವನಾಡಿ. ಆದರೆ ಅಭಿವೃದ್ಧಿ ಎಂಬ ಪದದಿಂದ ಅನಾಚಾರ ಆಗುತ್ತಿದೆ. ಪ್ರಕೃತಿಯಲ್ಲಿ ಅಸಹಜ ಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಹವಾಮಾನ ಬದಲಾವಣೆ ಅನ್ನೋದು ಹೋಗಿ ತುರ್ತು ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ನಿಯಂತ್ರಿಸಲು ಹಲವು ಕ್ರಮ ತೆಗೆದುಕೊಳ್ಳಬೇಕು. 2019ರಲ್ಲಿ ಶರಾವತಿಯನ್ನು ತಿರುಗಿಸಿ ಬೆಂಗಳೂರಿಗೆ ನೀರನ್ನು ಕೊಡಲು ಹೊರಟಿದ್ದರು. ಆ ಸಮಯದಲ್ಲಿ ಸಚಿವರೊಬ್ಬರು ಶರಾವತಿ ನೀರು ವ್ಯರ್ಥವಾಗಿ ಸಮುದ್ರ ಸೇರುತ್ತದೆ ಎಂದು ಹೇಳಿದ್ದರು. ನಮ್ಮ ಪರಿಸರವನ್ನು ರಕ್ಷಿಸಿಕೊಳ್ಳಲು ಜನಾಂದೋಲನ ಆಗಬೇಕು. ನಾವೀಗ 6ನೇ ಮಹಾ ವಿನಾಶಕ್ಕೆ ಕಾಲಿಟ್ಟಿದ್ದೇವೆ. ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಮಲೆನಾಡಿನಲ್ಲಿ ಅರಣ್ಯವನ್ನು ಉಳಿಸೋದು ರೈತರು ಎನ್ನುತ್ತಾರೆ. ಶಿವಮೊಗ್ಗದಲ್ಲಿ 45,000 ಹೆಕ್ಟೇರ್ ಅರಣ್ಯ ಒತ್ತುವರಿಯಾಗಿದೆ. ಪ್ರಕೃತಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಪ್ರಕೃತಿ ಅಗತ್ಯವಿದೆ ಎಂದು ತಮ್ಮ ವಿಚಾರ ಮಂಡಿಸಿದರು. ನಮ್ಮಲ್ಲಿ ಇತ್ತೀಚೆಗೆ ಬೆಂಗಳೂರನ್ನು ಬೆಳೆಸ್ತಾ ಇದ್ದಾರೆ. ಬೆಂಗಳೂರು ಹೆಂಗೆ ಬೆಳೀತಾ ಇದೆ ಅಂತಂದರೆ, ಅದು ಎಲ್ಲ ನಗರಗಳನ್ನು ಅಥವಾ ಸುತ್ತಮುತ್ತ ಇರ್ತ ಡಿಸ್ಟಿಕ್ಗಳದು ಸಣ್ಣ ಸಣ್ಣ ಚಿಕ್ಕ ಊರಿರ್ಬೋದು ಎಲ್ಲ ನುಂಗ್ತಾ ಸಾಕ್ತಾ ಇದೆ. ಬೆಂಗಳೂರಿಗೆ ಎಷ್ಟು ಹಸಿವು ನೀರಿಂದು ಅಂತಂದರೆ, ಅದಕ್ಕೆ ಕಾವೇರಿ ನದಿ ನೀರು ಸಾಕಾಗಿಲ್ಲ. ಯಾವ ಎಷ್ಟು ನೀರಾದರೂ ಬೇಕು. ನಮ್ಮ ಶರಾವತಿ ನದಿಯನ್ನು ತಿರ್ಸ್ಲಿಕ್ಕೆ ಹೊರಟಿದ್ವಿ ಒಂದು 2019ರಲ್ಲಿ ಬೆಂಗಳೂರಿಗೆ ನೀರು ಬೇಕು ಅಂತ. ಹೀಗೆ ಒಂದು ಅವಾಗ ಹೇಳಿದರು ಒಬ್ಬ ಭಾಳ ಸಚಿವರು, ಅದು ಸಮುದ್ರ ಸೇರಿ ವೇಸ್ಟ್ ಆಗ್ತಾ ಇದೆ. ಅಲ್ಲ, ಎಂಥ ಅತಾರ್ಕಿಕ ಮಾತು. ನಾವು ಇಂಥ ಜನಗಳನ್ನು ಓಟ್ ಹಾಕಿ ಸಚಿವರನ್ನಾಗಿ ಮಾಡ್ತೀವಲ್ಲ, ನಾವು ಏನು ನಮ್ಮ ಇದೇನು ಅಂತ, ನಮ್ಮ ಜ್ಞಾನ ಏನು ಅಂತ. ಸಮುದ್ರಕ್ಕೆ ಸೇರಿ ನೀರು ವ್ಯರ್ಥ ಆಗುತ್ತೆ. ಅಲ್ಲ ಮಾರಾಯ, ಮಳೆ ಬರೋದು ಹೆಂಗೆ? ಈಗ ನೋಡಿ, ಜಲಚಕ್ರದಲ್ಲಿ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಅಲ್ಲಿ ಎಷ್ಟೋ ಜಲಜೀವಿಗಳು ಬರೀತಾರೆ. ಅದೊಂದು ಬೇರೆ ಲೋಕ. ಅದೊಂದು ಆಹಾರ ಭದ್ರತೆಯ ತೊಟ್ಟಿಲದು ಸಮುದ್ರಗಳು ಅಂತಂದ್ರೆ ಎಷ್ಟೋ ಲಕ್ಷಾಂತರ ಜನ ಆಹಾರವನ್ನು ಪಡ್ತಾರೆ. ಆ ನೀರು ಆವಿಯಾಗುತ್ತೆ. 100 ಲೀಟ್ರ್ ಆವಿಯಾದರೆ ಹೆಚ್ಚು ಕಡಿಮೆ 80ರಿಂದ 85 ಲೀಟ್ರ್ ಸಮುದ್ರಕ್ಕೆ ಬೀಳುತ್ತೆ. ಮತ್ತು ವಾಪಸ್ಸು ಒಂದು 10-15 ಲೀಟ್ರ್ ಮಾತ್ರ ನಮಗೆ ಈ ಕಡೆ ಬಂದು ನಮಗೆ ಸಿಗುತ್ತೆ. ಆ ಸಮುದ್ರವೇ ಇಲ್ಲ. ಎಲ್ಲ ನದಿಗಳನ್ನು ನೀವು ಬೆಂಗಳೂರಿಗೆ ತಿರ್ಸಿದ್ರೆ ಸಮುದ್ರವೇ ಇಲ್ಲ ಅಂತಂದರೆ ಮಳೆ ಚಕ್ರ, ಜಲಚಕ್ರದ ಕಥೆಯೇನಾಗಬೇಕು? ಇಷ್ಟು ಅಜ್ಞಾನಿಗಳಾಗಿದ್ದೀವಿ ನಾವು. ಎಷ್ಟು ಅಜ್ಞಾನ ಹೊಂದಿರತಕ್ಕಂಥ ಸಚಿವರನ್ನಲ್ಲಿ ತಗೊಂಡೋಗಿ ಕೂರಿಸಿದ್ದೀವಿ ನಾವು. ಇದು ಬಹಳ ಖೇದಕರ ಮತ್ತು ದುಃಖಕರ ಸಂಗತಿ. ಈ ಥರ ಮಾತುಗಳನ್ನು ಆಡಬಾರ್ದು. ಬಳಿಕ ಚಿಕ್ಕಮಗಳೂರಿನ ನ್ಯಾಯವಾದಿ ವೀರೇಶ್ ಜಿ ಮಾತನಾಡಿ, ವನ್ಯಜೀವಿ ಅರಣ್ಯ ಪರಿಸರ ಸಂರಕ್ಷಣಾ ಕಾಯ್ದೆ ಬಗ್ಗೆ ತಿಳಿಸಿದರು. ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ತಿಳಿಸುತ್ತಾ, ಕಾನೂನಿನ ಪ್ರಕಾರ ಸೆಕ್ಷನ್ 29 ರಾಷ್ಟ್ರೀಯ ಅಭಯಾರಣ್ಯ ಮತ್ತು ಸಂರಕ್ಷಿತ ವಲಯದಲ್ಲಿ ಯಾವುದೇ ಯೋಜನೆ ಮಾಡುವಂತಿಲ್ಲ. ಈ ಪ್ರದೇಶದಲ್ಲಿ ಯೋಜನೆ ಜಾರಿ ಮಾಡಿದರೆ 3 ರಿಂದ 7 ವರ್ಷ ಜೈಲು ಶಿಕ್ಷೆಯಾಗಲಿದೆ. ಒಂದು ವೇಳೆ ಯಾವುದೇ ಯೋಜನೆ ಮಾಡುವುದಾದರೆ ಪ್ರಾಣಿ ಮತ್ತು ಕಾಡಿನ ರಕ್ಷಣೆಯ ಅನುಕೂಲಕ್ಕೆ ಮಾತ್ರ ಇರಬೇಕು. ಸೆಕ್ಷನ್ 32ರ ಪ್ರಕಾರ ಸಂರಕ್ಷಿತ ವಲಯದಲ್ಲಿ ಆಯುಧ, ಕೆಮಿಕಲ್ ಮತ್ತು ಯಾವುದೇ ಸ್ಫೋಟಕಗಳನ್ನು ಬಳಸುವಂತಿಲ್ಲ. ಸ್ಫೋಟಕ ಇಲ್ಲದೆ ಈ ಯೋಜನೆ ಮಾಡಲು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ ಸಹ ಈ ಬಗ್ಗೆ ತೀರ್ಪನ್ನು ನೀಡಿದೆ. ಪ್ರಾಣಿಗಳು ನಾಡಿಗೆ ಬರುತ್ತಿದೆ, ರಸ್ತೆ ಅಪಘಾತಕ್ಕೆ ಬಲಿಯಾಗುತ್ತಿದೆ. ಸರ್ಕಾರ ಡಿಪಿಆರ್ ನೀಡುತ್ತಿಲ್ಲ. ಎಲ್ಲವನ್ನು ಕದ್ದು ಮುಚ್ಚಿಡುತ್ತಾ ಸಾರ್ವಜನಿಕರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಶರಾವತಿ ಅರಣ್ಯ ವಲಯದಲ್ಲಿ 36ಕ್ಕೂ ಹೆಚ್ಚು ಸಿಂಗಳಿಕ ಗುಂಪಿದೆ. ಇಲ್ಲಿ ಕಾಂಟ್ರಾಕ್ಟರ್ ಲಾಬಿ ಎದ್ದು ಕಾಣುತ್ತಿದೆ. ಹಣ ಹೊಡೆಯಲು ಮಾಡಿರುವ ಯೋಜನೆ. ಕೋರ್ಟ್ನಲ್ಲಿ ಈ ಯೋಜನೆ ವಿಚಾರಣೆ ಇದೆ. ಈ ಪ್ರದೇಶದಲ್ಲಿ ಯಾವುದೇ ಕೆಲಸ ಮಾಡಬಾರದು ಎಂದಿದೆ. ಆದರೆ ಕಾನೂನು ಉಲ್ಲಂಘನೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಇದು ನ್ಯಾಯಾಂಗ ನಿಂದನೆಯಾಗಿದೆ. 15 ರಿಂದ 20 ಸಾವಿರ ಅರ್ಜಿಗಳು ಇದರ ವಿರುದ್ಧ ಬಂದಿದೆ. ಆದರೂ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿಲ್ಲ. ವಿಚಾರಗಳನ್ನು ಇಟ್ಕೊಂಡು ಶ್ರೀಮತಿ ಇಂದಿರಾ ಗಾಂಧಿ ಅವರು 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ತಗೊಂಡರು. ಸೊ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಇದೊಂದು ಎಲ್ಲ ಪರಿಸರ ಮತ್ತು ವನ್ಯಜೀವಿಗಳಿಗೆ ಇರುವಂತಹ ಒಂದು ಮೂಲಭೂತ ಕಾಯ್ದೆ, ಕೋರ್ ಲಾ ಅಂತ ಹೇಳ್ತೇವೆ. ಇದರ ವಿಶಿಷ್ಟತೆ ಏನು ಅಂದ್ರೆ, ಈ ಲಾನಲ್ಲಿ ಇರುವಂತಹದನ್ನ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಸೊ ಇದರಲ್ಲಿ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ. ಈ ಲಾನಲ್ಲಿ ಇಷ್ಟಿರಲಿ, ಅದನ್ನ ಮಾಡ್ಕೊಳ್ಬೋದು. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಈಗ ಬಾರ್ಗೇನ್ ಮಾಡ್ತಾ ಇದ್ದೀವಿ. ಈಗ ಏನು ಪರಿಸರ ಸೂಕ್ಷ್ಮ ವಲಯದ ಬಗ್ಗೆ ಕರಡು ಪ್ರತಿ ಬರ್ತಾ ಇದೆ. ಕಳೆದ 7-8 ವರ್ಷಗಳಿಂದ ಇದನ್ನ ಬಾರ್ಗೇನ್ ಮಾಡ್ತಾ ಇದ್ದೀವಿ. ಈ ಹಳ್ಳಿ ಬೇಡ, ಇದು ಬೇಕು, ಅದು ಬೇಡ
ಬೇಡ. ಸೊ ಅದನ್ನ ಬಾರ್ಗೇನ್ ಮಾಡೋ ಅವಕಾಶಗಳು ಇರಲಿಲ್ಲ. ಸೊ ಈ ಒಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸೆಂಟ್ರಲ್ ಆಕ್ಟ್, ಸ್ಪೆಷಲ್ ಆಕ್ಟ್ ಇದು ಕೂಡ. ಸೊ ಇದರಲ್ಲಿ ನೋಡ್ಬೋದು ಎಷ್ಟು ಮಟ್ಟಿಗೆ ಇದು ರಿಸ್ಟ್ರಿಕ್ಟಿವ್ ಅಂಡ್ ಪ್ರಾಹಿಬಿಟಿವ್ ಲಾ ಅಂತ ಹೇಳ್ತೇವೆ. ಕಾಂಪೊನೆಂಟ್ಸ್ ಅಥಾರಿಟೀಸ್ ಮತ್ತೆ ಪವರ್ಸ್, ಮೇನ್ ಆಗಿ ಅರಣ್ಯ ಇಲಾಖೆ ಅಂತ ಒಂದು ಪವರ್ಸ್ ಅನ್ನ ಇಟ್ಕೊಂಡಿರುತ್ತೆ. ಹಾಗೆ ಪ್ರಾಹಿಬಿಷನ್ಸ್ ಅಂದ್ರೆ ನಿಬಂಧನೆಗಳು, ನಿಷೇಧಗಳನ್ನ ಏರಿರ್ತಕ್ಕಂಥ ಒಂದು ಲಾ ಇದೆ. ಸೊ ಮುಂದೆ ಹೇಳೋದಾದ್ರೆ ಪ್ರೊಸೀಜರ್ ಪೆನಾಲ್ಟಿ ಹಾಕುವಂಥದ್ದು ಈ ರೀತಿಯ ಕಾಯ್ದೆ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇದು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಇದನ್ನು ಮುಂದೆ ಯಾವ ರೀತಿ ಕಾಯ್ದೆಯನ್ನ ಒಂದು ಏನೇ ನಾವು ಹುಲಿಗೆ ಏನು ಹೇಳ್ತೀವಿ ಹಲ್ಲು ಇಲ್ಲದೆ ಇರೋ ರೀತಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದ್ದಾವೆ. ಪೊಲಿಟಿಷಿಯನ್ಗಳು ಮತ್ತೆ ಅಧಿಕಾರಿಗಳು ಯಾವ ರೀತಿ ಈ ಒಂದು ಕಾಯ್ದೆಯನ್ನೇ ದುರುಪಯೋಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥದ್ದನ್ನ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಲ್ಲಿ ಆಗ್ತಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತೇವೆ. ಧಾರವಾಡದ ಐಐಟಿ ಪ್ರೊಫೆಸರ್ ಶ್ರೀಪತಿ ಎಲ್ಕೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಪರಿಸರ ತಜ್ಞ ಗಿರೀಶ್ ಜೆನ್ನೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಂತರದಲ್ಲಿ ಪರಿಸರ ತಜ್ಞರು ಮತ್ತು ಮಾರುತಿ ಗುರೂಜಿ ಮಾಧ್ಯಮ ಸಂವಾದವನ್ನು ನಡೆಸಿದರು. ಶೈಲೇಶ್ ಕಾರ್ಯಕ್ರಮ ನಿರ್ವಹಿಸಿದರು.